ಚಿತ್ರದುರ್ಗ ದುರಂತದಲ್ಲಿ ಬಸ್ ದುರಂತದಲ್ಲಿ ಸಾವಿನ ಸಂಖ್ಯೆ 8ಕ್ಕೆ ಈಗ ಏರಿಕೆಯಾಗಿದೆ. ಗಾಯಗೊಂಡಿದ್ದ ಮತ್ತೊಬ್ಬ ಪ್ರಯಾಣಿಕ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ, ಸಾವನ್ನಪ್ಪಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಜವನಗೊಂಡನಹಳ್ಳಿ ಬಳಿ ಆದಂತ ಘಟನೆಯಲ್ಲಿ ಈಗ ಸಾವಿನ ಸಂಖ್ಯೆ ಹೆಚ್ಚಳ ಆಗಿದೆ, 8ಕ್ಕೆ ಏರಿಕೆಯಾಗಿದೆ. ಗಾಯಗೊಂಡಿದ್ದಂತಹ ಮಂಜುನಾಥ್ ಚಿಕಿತ್ಸೆ ಫಲಕಾರಿಯಾಗದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಘಟನೆಯಲ್ಲಿ 30% ಸುಟ್ಟು ಹೋಗಿದ್ರು. ಮಂಜುನಾಥ್ರ ದೇಹ ಸುಟ್ಟು ಹೋಗಿತ್ತು. ಈಗ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿತ್ತು, ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ನೋಡ್ತಾ ಇದ್ದೀವಿ ಸಾವಿನ ಸವಾರಿ ಹೇಗಿತ್ತು ಅವತ್ತು ಅಂತ. ಮಧ್ಯರಾತ್ರಿ 2:30 ಸುಮಾರಿಗೆ ಆದಂಥ ಘಟನೆ. ಈಗ 30% ಸುಟ್ಟ ಪರಿಸ್ಥಿತಿಯಲ್ಲಿ ಪತ್ತೆಯಾಗಿದ್ದಂಥ ಮಂಜುನಾಥ್ ಈಗ ಕೊನೆಯುಸಿರೆಳೆದಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂದೇಶ್, ಚಿತ್ರದುರ್ಗದ ಜವನಗೊಂಡನಹಳ್ಳಿಯಲ್ಲಿ ಆದಂಥ ದುರಂತದಲ್ಲಿ ಈಗ ಮತ್ತೋರ್ವ ಗಾಯಾಳು ಕೊನೆಯುಸಿರೆಳೆದಿದ್ದಾರೆ. ಮಧುಸೂದನ್, ಇಲ್ಲಿ ಈ ಒಂದು ಬಸ್ ದುರಂತದಲ್ಲಿ ಸಾವಿನ ಸಂಖ್ಯೆ ಸದ್ಯ 8ಕ್ಕೆ ಏರಿಕೆ ಆಗಿರುವಂತದ್ದು. ಯಾಕಂದ್ರೆ ಇತ್ತೀಚೆಗಷ್ಟೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಬಸ್ನ ಚಾಲಕ ಮೊಹಮ್ಮದ್ ರಫಿ ಕೂಡ ಮೃತಪಟ್ಟಿದ್ರು. ಅದಾದ ನಂತರ ಈಗ ಫ್ರೀಬರ್ಡ್ ನಲ್ಲಿ ಪ್ರಯಾಣ ಮಾಡಿದಂತಹ ಪ್ರಯಾಣಿಕ ಮಂಜುನಾಥ್ ಕೂಡ ಅವತ್ತು ಘಟನೆಯಲ್ಲಿ ಸುಟ್ಟು ಹೋಗಿರ್ತಾರೆ. ಅಂದ್ರೆ ಒಂದು 30% ಅವರ ಒಂದು ದೇಹ ಸುಟ್ಟು ಹೋಗಿರುತ್ತೆ. ಅದಾದ ನಂತರ ವಿಕ್ಟೋರಿಯಾ ಆಸ್ಪತ್ರೆಗೆ ಆ ಒಂದು ಮಂಜುನಾಥ್ ಅವರನ್ನ ರವಾನೆ ಮಾಡಲಾಗುತ್ತೆ. ಆಂಬ್ಯುಲೆನ್ಸ್ ಮುಖಾಂತರವಾಗಿ ಅಲ್ಲಿ ರವಾನೆ ಮಾಡಿ ಅಲ್ಲಿ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾರೆ. ಆದ್ರೆ ಇವತ್ತು ಬೆಳಗ್ಗೆ ಚಿಕಿತ್ಸೆ ಫಲಕಾರಿಯಾಗದೆ ಮಂಜುನಾಥ್ ಮೃತಪಟ್ಟಿರುವಂತದ್ದು. ಈ ಒಂದು ಸೀಬರ್ಡ್ ಬಸ್ ದುರಂತದಲ್ಲಿ ಈಗ ಸದ್ಯ ಸಾವಿನ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಹಾಗಾಗಿ ಈಗ ಮೃತಪಟ್ಟಿರೋದ್ರಿಂದ ಮಂಜುನಾಥ್ ಮೃತದೇಹವನ್ನ ಈಗಾಗಲೇ ಪೋಸ್ಟ್ ಮಾರ್ಟಂಗೆ ರವಾನೆ ಮಾಡಲಾಗಿದೆ. ಈಗ ಸದ್ಯ ಆ ಒಂದು ಮೃತದೇಹವನ್ನ ಕುಟುಂಬಸ್ಥರಿಗೂ ಕೂಡ ಹಸ್ತಾಂತರವನ್ನ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ನಡೆದಿದೆ. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಜವನಗೊಂಡಹಳ್ಳಿಯಲ್ಲಿ ಆದಂಥ ಬಸ್ ದುರಂತದಲ್ಲಿ ಮತ್ತೊಂದು ಸಾವಾಗಿದೆ. 7 ಮಂದಿ ಮೃತಪಟ್ಟಿದ್ರು. ಈಗ ಸುಟ್ಟ ಪರಿಸ್ಥಿತಿಯಲ್ಲಿ ಇದ್ದಂಥ ಮಂಜುನಾಥ್ ಕೂಡ ಇವತ್ತು ಬೆಳಗ್ಗೆ ಕೊನೆಯುಸಿರೆಳೆದಿದ್ದಾರೆ.